ನಮ್ಮ ಇದ್ರಿಗೆ ಅವರು ಸರೋಯ್ತಾ ಇಲ್ಲ. ಅದು ನಾವು ಕಮಿಷನರ್ ಹತ್ರ ಕರೆದು ಇಲ್ಲಿಗೆ ಬನ್ನಿ ಅಂತ ಅವ್ರ ತಾಳಿಕೆ ಮಾತಾಡ್ತಾ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೇ ಇವರು ಹೆಚ್ಚಾಗಿ ಮಾತಾಡ್ತಾರೆ. ಇವರೇನಂತಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರು ಬರಲಿ, ಅವ್ರ ಹತ್ರ ಮಾತಾಡೋಣ ಅಂತಾರೆ. ಈಗ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಇವರು ಸೊಲ್ಯೂಷನ್ ಕೊಡ್ತಾ ಇಲ್ಲ. ಇದು ಫಸ್ಟ್ ಅನ್ಸುತ್ತಲ್ವಾ? ಯಾವುದು? ಇಲ್ಲಮ್ಮ, ಇದು 4-5 ಸೇರಿ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಜನ ಸೇರಿದ್ದಾರೆ. ಹೌದು, ನಿಮ್ಗೆಲ್ಲ ಒಂಥರ ಹುಮ್ಮಸ್ಸು. ಹ್ಞೂ, ಏನು ಹೇಳ್ತೀರಾ? ಸಮ ಇವರು ಬೀದಿ ವ್ಯಾಪಾರಿಗಳು ಹುಮ್ಮಸ್ಸೇ ನಮಗೆ ಹುಮ್ಮಸ್ಸಾಗುತ್ತೆ. ಇವರು ನಮ್ಗೆ ಸಹಕಾರ ಕೊಟ್ಟರೆ ನಾವು ನಮ್ಮ ಸಹಕಾರದಲ್ಲಿ ನಾವು ಕೆಲಸ ಮಾಡ್ಬೋದು. ಯಾಕಂದ್ರೆ ಮೂಲೆಯಿಂದ ಬಂದಿದ್ದಾರೆ ಜನ. ಅಮ್ಮ, ಇದು ತುರುಟು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಆ ತುರುಟು ಬೆಂಗಳೂರು ಫುಲ್ಲು ಬಂದಿದ್ದಾರೆ. ಎಲ್ಲ ಕಡೆನೇ ಕ್ಲೋಸ್ ಮಾಡಿ ಬಂದಿದ್ದೀವಿ ನಾವು ಬೀದಿ ವ್ಯಾಪಾರಿಗಳು. ನಾವು ಈ ಕಡೆ ಬೀದಿ ವ್ಯಾಪಾರಿಗಳು ಬಂದು ಹೋರಾಟಕ್ಕೆ ಬಂದಿದ್ದೀವಿ. ಅಲ್ಲೇ ಆಲ್ರೆಡಿ ಹೆಚ್ಚಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಪಾದಾಚಾರಿಗಳಿಗೆ ತೊಂದರೆ ಕೊಡೋದು ಅಮ್ಮ, ಹೀಗೆ ಪಾದಾಚಾರಿಗಳಿಗೆ ಜಾಗ ಬಿಟ್ಟಿದ್ದೀವಿ. ಈಗ ತಗೊಳ್ಳಿ, ನಮ್ಮ ಸಾರಕ್ಕಿ ಆಗಲಿ, ಫೋರ್ಟ್ ಬ್ಲಾಕ್ ಆಗಲಿ, 9 ಬ್ಲಾಕ್ ಆಗಲಿ, ಎಲ್ಲ ಕಡೆನೂ ಪಾದಾಚಾರಿ ಓಡಕ್ಕಂತಾನೆ ಬಿಟ್ಟಿದ್ದೀವಿ. ಪಾದಾಚಾರಿಗಳು ಎಲ್ಲಮ್ಮ ಓಡಾಡ್ತಾರೆ ಬೀದಿ ಮೇಲೆ. ಪಾದಾಚಾರಿಗಳು ರೋಡ್ ಮೇಲೆ ಹೇಳ್ತಾನೆ ಓಡಾಡ್ತಾ ಇದ್ದಾರೆ. ಫುಟ್ಪಾತ್ ಮಾಡಿರೋದೇ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಫುಟ್ಪಾತ್ ಅನ್ನೋದು ಸರ್ ಯಾವುದನ್ನ ಕರೆಕ್ಟಾಗಿದೆಯಾ? ಫುಟ್ಪಾತ್ ಕರೆಕ್ಟಾಗಿದೆಯಾ? ಕಲ್ಲೆದ್ದಿದೆ, ಹಳ್ಳ ಇದೆ, ವಯಸ್ಸಾಗಿರೋರು ಬಿದ್ದು ಸಾಯ್ತಾವ್ರೆ. ಅದ್ರಿಗೆಲ್ಲ ಯಾರು ಜವಾಬ್ದಾರಿ? BBMP ಅವ್ರ ಜವಾಬ್ದಾರಿ. ಅವ್ರನ್ನೇ ಇದನ್ನೆಲ್ಲ ಸರಿ ಮಾಡ್ತಾ ಇಲ್ಲ. ನೀವು ವ್ಯಾಪಾರಕ್ಕಂತ ಬರೋದು, ಕಸ ಕಡ್ಡಿ ಎಲ್ಲ ತುಂಬೋದು. ಅಮ್ಮ, ನಮ್ಮ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಸಂಜೆ ಆದರೆ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಯ್ತಾರೆ. ಈ ಮಳೆ ಬಂತು ಅಂದ್ರೆ ತುಂಬಾ ರೋಡ್ ತುಂಬಾ ನೀರು ನಿಂತ್ಕೊಳ್ಳೋದು ಇದೆಲ್ಲ ಆಗ್ತಾ ಇದೆ. ಜನಗಳು ತುಂಬಾ ತೊಂದರೆ ಆಗ್ತಾ ಇದೆ. ಜನಗಳಿಗೇನು ತೊಂದರೆ ಕೊಡ್ತಲ್ಲಮ್ಮ, ನಮ್ಮಿಂದ ಜನಗಳು ತೊಂದರೆ ಇಲ್ಲ. ಇವಾಗ ಜನಗಳಿಂದ ನಮಗೆ ತೊಂದರೆ ಆಯ್ತಾ ಇದೆ. ಈಗ ನೀವೇ ನೋಡ್ತಾ ಇದ್ದೀರಾ ಏನೇನು ಮಾತಾಡ್ತಾ ಇದ್ದಾರೆ. ಇದ್ರಿಗೆಲ್ಲ ಯಾರಮ್ಮ ಜವಾಬ್ದಾರಿ? ಇವ್ರು ತಾನೇ ಇದು ಮಾಡ್ಕೊಬೇಕು. BBMP ಅವರು ನಮ್ಮ ಬೀದಿ ವ್ಯಾಪಾರಿಗಳ ಬಗ್ಗೆ ಇಲ್ಲ. ಕಮಿಷನರ್ ಇಲ್ಲ, ಈ ಕಡೆ ಮಿನಿಸ್ಟ್ರು ಇಲ್ಲ, ಯಾರೂ ಇಲ್ಲ. ಈಗ ಕೃಷ್ಣ ಬೈರೇಗೌಡ ಸರ್ಗೆ ಏನು ಬೇಡಿಕೆ ಇಟ್ಟಿದ್ದೀರಾ? ಏನು ಬೇಡಿಕೆ ಇಟ್ಟಿದ್ದೀರಾ? ಬೇಡಿಕೆ ನಮ್ಮನ್ನ ತೆರವುಗೊಳಿಸಬಾರ್ದು. ನಮ್ಮದೇ ಆದಂಥ ನಮಗೆ ಜಾಗ ಕೊಡಬೇಕು. ನಮ್ಗೆ ಇಷ್ಟಕ್ಕಿಷ್ಟಂತ ಜಾಗ ಕೊಡಬೇಕು. ಲೈಸೆನ್ಸ್ ಕೊಡಬೇಕು. ಲೈಸೆನ್ಸ್ ಇವರೇನು ಮಾಡಿದ್ದಾರೆ, ಅರ್ಧಕ್ಕರ್ಧ ಲೈಸೆನ್ಸ್ ಕೊಟ್ಟಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದೇ ವಾರ್ಡ್ದು ಪ್ರಿಂಟ್ ಆಗಿದೆ. ಎಲ್ಲ ವಾರ್ಡ್ದನ್ನು ಕೊಡಬೇಕಾಯಿತು. ಇವರು ಒಂದು ವಾರ್ಡ್ ಮಾತ್ರ ಪ್ರಿಂಟ್ ಮಾಡಿ ಅದ್ರ 45 ಲಕ್ಷ ಖರ್ಚು ಮಾಡಿದ್ದಾರೆ. ಯಾರನ್ನ ಕೇಳಿ ಮಾಡಿದ್ರಿ? TVC ಮೆಂಬರ್ ಇದೆ, TVC ಅಂತ ಒಂದು ಇದ್ದಾರೆ, ಇದರ ಅಧ್ಯಕ್ಷರಿದ್ದಾರೆ. ನೀವು ಎಲ್ಲ ಸಭೆಯನ್ನು ಕರೆಸ್ಬೇಕಾಯಿತು, ಅಧಿಕಾರಿಗಳು ಕರೆಸ್ಬೇಕಾಯಿತು. ಯಾರನ್ನೂ ಕರೆಸ್ದಿರ ನೀವು ಏಕಾಏಕಿ ಮಾಡಿ ಆ 45 ಲಕ್ಷನೂ ದುಡ್ಡು ಹಾಳು ಮಾಡಿದ್ದೀರಾ. ಎಷ್ಟು ಜನ ಇದ್ದಾರೆ ಸರ್? ಸುಮಾರು 5 ಲಕ್ಷ ಇದ್ದಾರೆ. ಈಗ ಅಷ್ಟು ಜನದ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತಾ? ಹೊಟ್ಟೆ ಮೇಲೆ ಹೊಡಿತಾವ್ರಲ್ಲಮ್ಮ. ನೀವು ಒಬ್ಬ ಅಫಿಷಿಯಲ್ಸ್ ಮಾತು ಕೇಳ್ತೀರಾ, ಬಡ ವ್ಯಾಪಾರಿ ಬಗ್ಗೆ ಕೇಳಲ್ಲ ನೀವು. ಅವ್ರದ್ದೇನ ಆದರೆ ಚೆಕ್ ಅಂತ ಬರ್ತಾರೆ. ನಮ್ಮ ಬೀದಿ ವ್ಯಾಪಾರಿಗಳಿಗೆ ಏನಾರು ಕಂಪ್ಲೇಂಟ್ ಕೊಟ್ಟರೆ ಅದು ತೊಗೊಳೋದೇ ಇಲ್ಲ. ಪೊಲೀಸ್ ಅವರೇ ಆಗಲಿ, BBMP ಅವರಾಗಲಿ ಯಾರೂ ತೊಗೊಳಲ್ಲ. ನಾವು ಎಲ್ಲೋಗೋಣ? ಏಕಾಏಕಿ ಥರ ಬಂದು ಇದು ಮಾಡ್ತಾ ಇದ್ದಾರೆ. ನಮಗೆ ನೋಟಿಸ್ ಕೊಡಬೇಕು. ಕಾನೂನು ಪ್ರಕಾರ ಏನಿದೆ ನಮ್ಮ ಕಾನೂನಲ್ಲಿ ನೋಟಿಸ್ ಕೊಡಬೇಕು. 1 ತಿಂಗಳು ನೋಟಿಸ್ ಕೊಡಬೇಕು. ಇವ್ರು ನೋಟಿಸ್ ಕೊಡಲ್ಲ. ಇಲ್ಲ ಚರ್ಚೆ ಮಾಡಬೇಕು. ಕಮಿಷನರ್ ಆಫೀಸ್ ಚರ್ಚೆ ಮಾಡಲ್ಲ. ಏಕಾಏಕಿ ಇದು ಮಾಡಿದ್ದಾರೆ. ತುಂಬ ಬೇಜಾರಾಗುತ್ತಮ್ಮ. ಎಲ್ಲೋಯ್ತಾರೆ ನಮ್ಮ ಬೀದಿ ವ್ಯಾಪಾರಿಗಳು? ಯಾರು ಬರ್ತಾ ಇಲ್ವಲ್ಲಮ್ಮ? ಅದಕ್ಕೋಸ್ಕರ ಮೀಟ್ ಆಗೋಕ್ಕೋಸ್ಕರ ಇದು ಫಂಕ್ಷನ್ ಮಾಡಿದ್ದು ನಾವು. ಕಮಿಷನರೇ ಬರ್ತಾ ಇರಲ್ಲ. ಇವರೆಲ್ಲಿ ಬರ್ತಾರೆ?